मैं मेरा नाम राम मोहन रेड्डी BL ब्रांच से बात कर रहा हूँ। अभी पॉजिटिव एनर्जी मतलब सभी एक्चुअली माहौल अच्छा ऐसे रहेगा। कोई बाहर से आए तो भी एक्चुअली वो पॉजिटिव वो गुस्सा तो आया भी इधर माहौल देख के अच्छा से एक्चुअली फील हो जाएगा। उधर से कोई हमारे गेस्ट बाहर से आया वो कुछ प्रॉब्लम से आया कुछ किधर से आया भी पॉजिटिव एनर्जी होगा तो वो भी पॉजिटिव हो जाएगा। और ನಮಸ್ತೆ ನಂದನ. ನಮಸ್ತೆ ಅಣ್ಣ. ನಾನು BL ब्रांचिंदा प्रोडक्शन मैनेजर। पॉजिटिव एनर्जी मतलब सभी आके सभी एक बंदे को देख के हंसना पड़ेगा और कुछ काम बोले तो नहीं तो हम आज 1000 बिरयानी सेल करेगा। ऐसा सभी का माइंड में पॉजिटिव रहना, आके गुस्से में बोलना वो नहीं करना। सभी पॉजिटिव माइंड में है तो पूरा दिन सबका पॉजिटिव माइंड ही रहेगा। सभी हंस हंस के काम करता है वो फॉलो कर। और नो नेगेटिव टॉक्स नहीं होगा, मेरा पास नहीं होगा, ऐसा हो गए तो एक आदमी बोलो तो 100 आदमी को नेगेटिव एनर्जी कन्वर्ट होता है, पॉजिटिव से नेगेटिव होता है। इसलिए सभी बोलना नेगेटिव नहीं बोलने का, हो गए तो पॉजिटिव बोलो, नेगेटिವ್ नहीं बोलने का। ये ಒಬ್ಬರು ಪಾಸಿಟಿವ್ ಆಗಿ ಮಾತಾಡಿದ್ರೆ ಎಲ್ಲರೂ 100 ಜನ ಪಾಸಿಟಿವ್ ಕನ್ವರ್ಟ್ ಆಗ್ತಾರೆ. ಒಬ್ಬ ಹೇಳಿದ್ರೆ ಆಗಲ್ಲ ಬಿಡಿ ಸರ್ ನಾವು ನೋಡ್ತಿಲ್ಲ 5 ವರ್ಷದಿಂದ ಆಗಲ್ಲ ಅಂತ ಹೇಳಿದ್ರೆ ಎಲ್ಲರೂ ನೆಗೆಟಿವ್ ಮಾಡ್ಬೋದು. ಸೊ ಎಲ್ಲರೂ ಪಾಸಿಟಿವ್ ಇದ್ರೆ ಆಗುತ್ತೆ. ನಥಿಂಗ್ ಈಸ್ ಇಂಪಾಸಿಬಲ್, ನಥಿಂಗ್ ಈಸ್ ಇಂಪಾಸಿಬಲ್. ಬೆಳಗ್ಗೆ ಬಂದ ತಕ್ಷಣ ಎಲ್ಲ ಇದನ್ನೇ ಫಾಲೋ ಮಾಡೋಣ, सभी लोग यही फॉलो करना और वो दिन पूरा अच्छा रहता है। थैंक यू। नमस्ते नंदना। नमस्ते नंदना। सर मेरा नाम संजय सिंह है, नंदना सर BL ब्रांच से बात कर रहा हूँ। पॉजिटिव पॉजिटिव मतलब कोई भी गेस्ट आता है तो नमस्ते करना है, वेलकम नंदना वेलकम करना है सर, और आई टू फेस स्माइल करना है, बात करना है। उससे पॉजिटिव मतलब सभी पूरा दिन मतलब काम करने में इंटरेस्ट होता है। मतलब नेगेटिव में मतलब कोई भी मतलब गेस्ट कोई टेंशन में आता है, कोई मतलब में आता है, वेरी इसलिए गुड। हम लोग को स्माइल में फेस टू फेस स्माइल करके बात करना है और ये करना है सर। ವೆರಿ ಗುಡ್. ಪಾಸಿಟಿವ್ ಯಾಕೆ ಬೇಕಂದರೆ ಫಸ್ಟ್ ಆಫ್ ಆಲ್ ಪಾಸಿಟಿವ್ ನಾವು ಹೆಂಗೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಸೆಷನ್ನು ಹಾಗೆ ಇರುತ್ತೆ ಫುಲ್ ಆಫ್ ದ ಡೇ. ಸೊ ಬಂದ ತಕ್ಷಣ ರೆಸ್ಟೋರೆಂಟ್ಗೆ ಈಗ ನಾನಾಗ್ಬೋದು ಯಾರಾಗ್ಬೋದು ಬಂದ ತಕ್ಷಣ ಜೋರ್ಸೆ ಮಾತಾಡೋದು ಒಂಥರ ಕವ್ ಮಾಡೋ ಕೆಲಸ ಮಾಡಿದ್ರೆ ಎಲ್ಲರೂ ಕವ್ ಮಾಡ್ಕೊಬಿಡ್ತೀರ ಆಯಿತಾ. ಬಂದ ತಕ್ಷಣ ಖುಷಿಗಿದ್ದು ಸಂತೋಷವಾಗಿ ಮಾತಾಡಿ ನಗನಾಗ್ತಾ ಇದ್ದರೆ ಎಂಟೈರ್ ಟೀಮ್ ಊಟ ಫುಲ್ ಆಫ್ ದ ಡೇ ಖುಷಿಯಾಗಿ ಕೆಲಸ ಆಗ್ಬೋದು. ಈಗ ನಮ್ಮ ಇವರು ದೇವರಾಜ್ ಸರ್ ಹೇಳಿದರು ಯಾವುದೇ ಒಂದು ಕೆಲಸ ಇರಲಿ ನಥಿಂಗ್ ಇಸ್ ಇಂಪಾಸಿಬಲ್ ಅಂತ. ನಾವು ಒಂದು ವೀಕೆಂಡ್ಸ್ ಆಗ್ಬೋದು ವೀಕ್ ಡೇ ಆಗ್ಬೋದು ಟಾರ್ಗೆಟ್ ಅಂತ ಒಂದು ಮಾಡ್ಕೊಂಡಾಗ ನಾವು ಬೆಳಿಗ್ಗೆ ಬ್ರೀಫಿಂಗ್ ಮಾಡ್ತೀವಿ. ಆ ಬ್ರೀಫಿಂಗಲ್ಲಿ ಎನರ್ಜಿ ಮಾಡೋಕ್ಕೇ ನಿಮಗೆ ಬ್ರೀಫಿಂಗ್ ಮಾಡ್ತೀವಿ. ಏನಕ್ಕೆ ಗೊತ್ತಾ, ಸೊ ಬೆಳಿಗ್ಗೆಯಿಂದ ಸಾಕಟ್ಟಾಗಿ ಕೆಲಸ ಮಾಡಬೇಕು, ನಾವು ಹೇಗಿರಬೇಕು ಹೆಂಗಿರಬೇಕು, ಬರೋ ಕಷ್ಟದಲ್ಲಿ ಯಾವ ರೀತಿ ವೆಲ್ಕಮ್ ಮಾಡಬೇಕು, ಎಷ್ಟು ಖುಷಿಯಾಗಿ ನಾವು ನಗನಗ್ತಾ ಮಾತಾಡಬೇಕು. ಬರೋರು ಎಷ್ಟೋ ಟೆನ್ಷನ್ಲ್ಲಿ ಬರ್ತಾರೆ, ನಮಸ್ಕಾರ ಬರ್ತಾರೆ, ಆದರೆ ನಾವು ಚೆನ್ನಾಗಿ ಖುಷಿಯಾಗಿ ಮಾತಾಡಿದ್ರೆ ಅವರೆಲ್ಲ ಅದೆಲ್ಲ ಮರೆತುಬಿಟ್ಟು ಊಟ ಆರಂಭ ಮಾಡಿಕೊಂಡು ಖುಷಿಗೆ ಆಚೆ ಹೋಗ್ತಾರೆ. ಈ ಮಾತನ್ನ 10 ಜನ ಕೇಳ್ತಾರೆ, ನಂದನಕ್ಕೆ ಹೋಗೋದನ್ನಪ್ಪ ಒಳ್ಳೆ ಚೆನ್ನಾಗಿರುತ್ತೆ ಅಂತ ಮಾತಾಡ್ತಾರೆ. ಅದು ಒಂದು ಮಾಸ ಸಾಕು ನಮಗೆ ಇಟ್ಸ್ ಕಮಿಂಗ್ ಗುಡ್ ಎನರ್ಜಿ ಫಾರ್ ಎವ್ರಿಬಡಿ. ಅರ್ಥಾಯ್ತಾ? ಅವ್ರು ಹೋಗುವಾಗ ನೀವು ಪುಜ ಮೇಲೆ ಕೈ ಹಾಕ್ಬಿಟ್ಟು ನಿಮ್ಮ ಸರ್ವಿಸ್ ಚೆನ್ನಾಗಿದೆ, ನಿಮ್ಮ ಫುಡ್ ಚೆನ್ನಾಗಿ ಮಾತಾಡಿದ್ರೆ ನೀವು ಹೇಳ್ತೀರಾ, ನೀವು ಅಳ್ತೀರಾ, ಕೋಪಕ್ಕಿರ್ತೀರಾ, ಏನು ಮಾಡ್ತೀರಾ? ಖುಷಿಯಾಗಿ ಎಸ್ ಕಸ್ಟಮರ್ ಸರ್ವಿಸ್ ಹೇಳಿದ್ರು 50 ಕೊಡಲಿ 100 ಕೊಡಲಿ 10 ರೂಪಾಯಿ ಕೊಡಲಿ, ಬಟ್ ಆ ಪುಜ ಮೇಲೆ ಕೈ ಹಾಕಿದ ಮೇಲೆ ಆ ಖುಷಿನೇ ಬೇರೆ, ಎನರ್ಜಿನೇ ಬೇರೆ ಆಯಿತಾ. ಸೊ ದಯವಿಟ್ಟು ಪ್ರತಿಯೊಬ್ಬರು ಖುಷಿಯಾಗಿರಬೇಕು. ಇಟ್ ಈಸ್ ಕಾಲ್ಡ್ ಪಾಸಿಟಿವ್ ಎನರ್ಜಿ ಅಂತಾರೆ, ಅದನ್ನೇನಂತಾರೆ ಇನ್ನೊಂದು ಶುಭ ಸಂಜೆ ಅಂತಾರೆ. ಅರ್ಥ ಆಯ್ತಾ? ಅದು ಹಂಗೆ ಮೇಂಟೈನ್ ಮಾಡ್ಕೋಬೇಕು ಎಂಡ್ ಆಫ್ ದ ಡೇ. ಥ್ಯಾಂಕ್ ಯು ವೆರಿ ಮಚ್.